ಇವತ್ತಿನ ದಿನ ಸಾಂಕೇತಿಕವಾಗಿ ಕೃಷ್ಣನಾಯಕ್ ಅವರು ಪಕ್ಷದ ನಮ್ಮ ಹಲವಾರು ಮುಖಂಡರು ಮತ್ತು ಅವರ ಅಭಿಮಾನಿಗಳಿದ್ದಾರೆ. ಒಂದು ಸಾಂಕೇತಿಕವಾದಂಥ ಕಾರ್ಯಕ್ರಮ ಇದೆ. ಈಗ ಅಧಿಕೃತವಾಗಿ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಅಲ್ಲ. ಅವರು ನನ್ನ ಜೊತೆಯಲ್ಲಿ ಬಹುಶಃ ತುಂಬಾ ಆತ್ಮೀಯವಾಗಿದ್ದಂಥವ್ರು. ಹೋದ ಬಾರಿ ನಾನು ಅವರಿಗೆ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದಂತ, ಆದರೆ ಪಕ್ಷದಲ್ಲಿ ಸ್ವಲ್ಪ ಎರಡು ಗುಂಪುಗಳಾಗಿ, ಒಂದು ಗುಂಪು ನಮ್ಮ ಚಿಕ್ಕಣ್ಣವರ ಕುಟುಂಬ ಕೊಡಬೇಕು ಅಂತ ಹೇಳಿ, ಇನ್ನೊಂದು ಗುಂಪು ಕೃಷ್ಣನಾಯಕರಿಗೆ ಕೊಡಬೇಕು ಅಂತ ಹೇಳಿ ಕೊನೆಯ ಹಂತದಲ್ಲಿ ಸ್ವಲ್ಪ ಗೊಂದಲಗಳಾಯಿತು. ಬಹುಶಃ ಅವರನ್ನ ನಾವು ಕಳೆದ ಚುನಾವಣೆಯಲ್ಲಿ ನಮ್ಮೆಲ್ಲ ನಾಯಕರು ಅವ್ರನ್ನೇ ಅಭ್ಯರ್ಥಿ ಮಾಡ್ಕೊಂಡಿದ್ದಾರೆ. ಹೆಗ್ಗದೇವರಕೋಟೆ ಬಹುಶಃ ಅಲ್ಲಿಯ ಜನತೆ, ಅಲ್ಲಿಯ ಕಾರ್ಯಕರ್ತರು ಅತ್ಯಂತ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಅದು ಹೆಗ್ಗದೇವರಕೋಟೆ. ನಮ್ಮಗಳ ಒಂದು ತಪ್ಪುಗಳಿಂದ ಕ್ಷೇತ್ರ ನಾವು ಕಳ್ಕೊಂಡಿದ್ದೀವಿ ಅಷ್ಟೇ. ಈಗ ಪಕ್ಷದ ಎಲ್ಲ ಮುಖಂಡರು ಚರ್ಚೆ ಮಾಡಿ ಇವತ್ತು ಕೃಷ್ಣನಾಯಕ್ ಅವ್ರನ್ನ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿದೆ ಅಂತಕ್ಕಂಥದ್ದಿದೆ. ಮುಂದಕ್ಕೆ ಯಾವುದೇ ರೀತಿಯ ಗೊಂದಲ ಹೆಗ್ಗದೇವರಕೋಟೆಯಲ್ಲಿ ಮತ್ತೆ ಸೃಷ್ಟಿ ಆಗಬಾರ್ದು ಅನ್ನೋದು ನಾವು ಎಲ್ಲ ನಮ್ಮ ಪ್ರಮುಖರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇವೆ. ನಮ್ಮ ನರಸಿಂಹಗೌಡರು ಅಧ್ಯಕ್ಷರಿದ್ದಾರೆ. ಬಹುಶಃ ಪಕ್ಷಕ್ಕೆ ಅತ್ಯಂತ ನಿಷ್ಠೆಯಿಂದ ಬಂದಂಥ ಕುಟುಂಬದಲ್ಲಿ ಅವರು ದೇವೇಗೌಡರ ಒಂದು ಜೊತೆಗೂಡಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮಗಿಂತಲೂ ಅವರು ಮೊದಲೇ ರಾಜಕಾರಣದಲ್ಲಿ ದೇವೇಗೌಡರು ತೊಡಗಿಸ್ಕೊಂಡಿರ್ಬೇಕಂತ ಹಲವಾರು ಜನ ಇದ್ದೀವಿ. ಅದರಿಂದ ಮತ್ತೆ ಮುಂದಿನ ದಿನಗಳು ಹೆಗ್ಗದೇವರಕೋಟೆಯಲ್ಲಿ ಯಾವುದೇ ಸಮಸ್ಯೆಗೆ ಅವಕಾಶ ಕೊಡದೆ ಮತ್ತೆ ಸದ್ಯದಲ್ಲೇ ಕೃಷ್ಣನಾಯಕ್ ಅವರ ನೇತೃತ್ವದಲ್ಲೇ ನಮ್ಮ ಮುಖಂಡರೆಲ್ಲ ಸೇರಿ ಚಿಕ್ಕಣ್ಣ ಅವ್ರನ್ನೂ ಜೊತೆಗೂಡಿ, ಚಿಕ್ಕಣ್ಣ ಅವ್ರ ಮಗ ಜಯಪ್ರಕಾಶ್ ಅವ್ರ ಜೊತೆಗೂಡಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಎಲ್ಲ ಅವ್ರ ನಮ್ಮ ಲೀಡರ್ಗಳು ಮಾತಾಡಿದ್ದಾರೆ. ನರಸಿಂಹಗೌಡರು ಸಹ ಜವಾಬ್ದಾರಿ ತಗೊಂಡು ಯಾವುದೇ ಗೊಂದಲ ಆಗಬಾರದು ಅಂತ ಹೇಳಿ ಏನಣ್ಣ ಇದು ನೋಡಿದ್ದೀಯಾ ಬೇಡವೇ ಇದು ಫ್ಯಾನ್ ಆಫ್ ಮಾಡ, ಅಲ್ಲಿ ಯಾರು ಮಾತಾಡಬೇಡ್ರಿ, ಫ್ಯಾನ್ ಆಫ್ ಮಾಡಿ. ಬಾಲಿವುಡ್ ಲೇಟ್ ಆಗುತ್ತೆ. ಅದರಿಂದ ಯಾವುದೇ ಸಮಸ್ಯೆ ಇಲ್ಲದೆ ಕೃಷ್ಣನಾಯಕ್ ಅವ್ರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ನಡೆಯತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹೆಗ್ಗದೇವರಕೋಟೆಯಲ್ಲಿ ಚಿಕ್ಕಣ್ಣವರು, ನರಸಿಂಹಗೌಡರು ಮತ್ತು ನಮ್ಮ ಪಕ್ಷದ ಹಲವಾರು ಮುಖಂಡರು ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವದಲ್ಲೇ ಒಂದು ಬೃಹತ್ ಸಭೆಯನ್ನ ದಿನಾಂಕ ನಿಗದಿ ಮಾಡಿ ಹೇಳ್ತೀವಿ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣನಾಯಕ್ ಅವ್ರನ್ನ ನಾವು ಪಕ್ಷದಲ್ಲಿ ಸೇರ್ಪಡೆ ಮಾಡತಕ್ಕಂಥ ನಾನೇ ಇವತ್ತು ಅವರಿಗೆ ಇವತ್ತು ಅಧಿಕೃತವಾಗಿ ನಾನು ಬೆಂಗಳೂರಲ್ಲಿ ಇರ್ತೀನಿ, ಬಂದು ಸಾಂಕೇತಿಕವಾಗಿ ಸೇರಿ ನಂತರ ಒಂದು ಸಭೆ ಮಾಡೋಣ ಅಂತಕ್ಕಂಥ ಹೇಳಿದ್ರೆ ಅದ್ರ ಮೇಲೆ ಇಲ್ಲೇ ನಾವೇನು ಎಲ್ಲರಿಗೂ ನಿಮಗೆ ಇಲ್ಲಿರೋರೆಲ್ಲ ನಮ್ಮ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು. ಸ್ವಲ್ಪ ಮಧ್ಯದಲ್ಲಿ ನಾನು ಹೇಳದಂತ ಕಳೆದ ಚುನಾವಣೆಯಲ್ಲಿ ಕೆಲವರು ಕೃಷ್ಣನಾಯಕ್ ಅವ್ರ ಜೊತೆ ಹೋದ್ರೆ ಕೆಲವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲರೂ ನಾನು ಸ್ವಾಗತ ಕೋರಿ ಪಕ್ಷಕ್ಕೆ ಸೇರ್ಪಡೆ ಅವಶ್ಯಕತೆ ನಿಮ್ಮ ಪಕ್ಷ ಇದೆ, ನೀವುಗಳೇ ಬೆಳೆಸಿರೋ ಪಕ್ಷ ಇದೆ. ಅದರಿಂದ ಅಧಿಕೃತವಾಗಿ ಇವತ್ತೇ ಕೃಷ್ಣನಾಯಕ್ ಅವರು ಸೇರ್ತಾ ಇದ್ದೇನೆ. ಮುಂದೆ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬೇಡಿ. ಹೆಗ್ಗದೇವರಕೋಟೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಘೋಷಣೆ ಆಗ್ತಕ್ಕಂಥದ್ದು ಹೆಗ್ಗದೇವರಕೋಟೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಹೋಗಿ ಕೆಲಸ ಮಾಡಿ ಅಂತಕ್ಕಂಥ ಮನವಿ ಮಾಡ್ತೀನಿ. ಎಲ್ಲರಿಗೂ ನನ್ನ ಉದ್ಯೋಗದಿಂದ ಸ್ವಾಗತ ಕೊಡ್ತೀನಿ. ಕೃಷ್ಣನಾಯಕ್ ಅವರು ಮಾತ್ರ ಒಂದು ಸಾಂಕೇತಿಕವಾಗಿ ಅದು ಮನೆಗೆ ಬರ್ತವೆ ಹೊಸ ಪಕ್ಷ ಸೇರ್ಪಡೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ಅದು ದೊಡ್ಡವರು ಕಾರ್ಯಕ್ರಮ ಇದೆ 1:30ಗೆ, ಅದಕ್ಕೋಸ್ಕರ ಸ್ವಲ್ಪ ಇತ್ತು. ನಾನು ಮಂಡ್ಯದಿಂದ ಇಲ್ಲಿ ಇರ್ತಾ ಇದ್ದೀನಿ. ಅದರಿಂದ ನೀವೆಲ್ಲ ಊಟದ ವ್ಯವಸ್ಥೆ ಬಗ್ಗೆ ಆಮೇಲೆ ದೊಡ್ಡವ್ರ ಕಾರ್ಯಕ್ರಮಕ್ಕೆ ಬಂದ್ರೆ ಕಾರಲ್ಲಿ ಜಗಜೀವನರಾಮ ಸಮುದಾಯ ಭವನ ಇದೆಯಲ್ಲ, ಇಲ್ಲಿ ನಮ್ಮ ಇದು ರೋಡ್ ಅಡ್ರೆಸ್ ಕೊಡ್ತಾರೆ ಅವರು.